ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಈ ದಿನದ ಸಂದೇಶಕ್ಕೆ ಆಹ್ವಾನಿಸುತ್ತಿದ್ದೇನೆ, ಸ್ವಾಗತಿಸುತ್ತಿದ್ದೇನೆ. ಪ್ರಿಯರೇ, ಇವತ್ತು ಎಷ್ಟು ಒಳ್ಳೆಯ ದಿನ ನೋಡಿ. ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಕಾಪಾಡಿ ಕರುಣಿಸಿ ಆತನ ಇಟ್ಟು ನಮ್ಮ ನಡೆಸ್ಕೊಂಡು ಬಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ, ಆತನಿಗೆಲ್ಲ ಘನ ಮಹಿಮೆ ಸಲ್ಲಿಸಲಿ. ಇವತ್ತು ಸಂದೇಶವನ್ನು ನಾವು ಮುನ್ನೋಡುವ ಮೊದಲಾಗಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆ ಆ ದೇವರೇ, ಯೇಸುವೇ, ಪ್ರಭುವೇ, ರಕ್ಷಕನೇ, ನಮ್ಮ ಆಲೋಚನಾಕರ್ತನೇ, ನಮ್ಮ ಹಿತಚಿಂತಕನೇ, ಈಗೋ ಈ ದಿನದ ಸಂದೇಶವನ್ನು ಆಶೀರ್ವದಿಸು. ಈ ಸಂದೇಶದಲ್ಲಿ ನಿನ್ನ ಪ್ರೀತಿಯ ಮಹಿಮೆಯನ್ನು ನಮಗೆ ಕಲಿಸಿಕೊಡು. ನಮ್ಮನ್ನು ನಿನ್ನ ನಿತ್ಯ ಜೀವದ ಆ ದಾರಿಯಲ್ಲಿ ನಡೆಸು ಸ್ವಾಮಿ. ರಕ್ಷಣೆ ಮಾರ್ಗದಲ್ಲಿ ನಡೆಸು. ನಮ್ಮನ್ನು ಆಶೀರ್ವದಿಸಿ ಈ ಸಂದೇಶದ ಜೊತೆಯಲ್ಲಿ ನಾವು ಉತ್ತಮರಾಗಿ ಬಾಳುವ ಸಹ ಬೇಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಪ್ರಿಯರೇ, ಮತ್ತೊಂದು ಆವರ್ತಿ ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ, ಈ ಸಂದೇಶಕ್ಕೆ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ಇವತ್ತು ನಮ್ಮ ಬಗ್ಗೆ ನಾವು ಚಿಂತಿಸುವುದಾದರೆ ನಮಗೆ ಏನು ಪ್ರಯೋಜನವಿಲ್ಲ. ಯಾಕಂತಂದರೆ ನಮ್ಮ ಬಗ್ಗೆ ಚಿಂತಿಸುವ ಆತನು ಜೀವಿಸುವ ದೇವರಾಗಿದ್ದಾನೆ, ಜೀವಿಸುವ ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ನಿನ್ನ ಬಗ್ಗೆ ಚಿಂತಿಸುವ ಆತನು ನಿನ್ನನ್ನು ಮರೆತಿಲ್ಲ ಎಂಬತಕ್ಕಂಥ ಸಂದೇಶವನ್ನು ಇವತ್ತು ನಿಮಗೆ ನಾನು ಹಂಚಿಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಬಗ್ಗೆ ಯಾರು ಚಿಂತೆ ಮಾಡುವುದಿಲ್ಲ, ನನ್ನ ಬಗ್ಗೆ ಯಾರು ಕಾಳಜಿ ನಮಗಿಲ್ಲ, ನಾನು ಒಂಟಿಯಾಗಿದ್ದೇನೆ, ನನಗೆ ಯಾರೂ ದಿಕ್ಕಿಲ್ಲ ಎಂಬುದಾಗಿ ನಾವು ಒಂದೊಂದು ಸಾರಿ ಚಿಂತೆ ಮಾಡಬಹುದು ಅಲ್ಲವಾ? ಆದರೆ ಕರ್ತನು ಹೇಳ್ತಾನೆ ಇಲ್ಲಿ, ನಿನ್ನ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ನಿನಗೆ ಅವಶ್ಯಕತೆ ಇಲ್ಲ, ನಿನ್ನ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ನಾನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಪ್ರಿಯರೇ, ನಿನ್ನನ್ನು ಚಿಂತಿಸುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನ ನಡೆಸುವಾತನು ಸದಾ ಕಾಲವು ನಿನ್ನನ್ನು ನಡೆಸ್ಕೊಂಡು ಹೋಗ್ತಾನೆ ಎಂಬತಕ್ಕಂಥ ಧೈರ್ಯವಿದೆ. ನಾನು ಕಣ್ಣೆತ್ತಿ ಪ್ರತಿಗಳು ನೋಡುವಾಗ ನನ್ನ ಸಹಾಯವಿಂದ ಬರುತ್ತದೆ, ನನ್ನ ಸಹಾಯವು ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರ್ತದೆ ಎಂಬುದಾಗಿ ನಾವು 121ನೇ ಕೀರ್ತನೆಯಲ್ಲಿ ಓದೋರಾಗಿದ್ದೇವೆ. ಪ್ರಿಯರೇ, ನೋಡಿ ಏನಾಗಿದೆ, ನಾವು ಕಣ್ಣೆತ್ತಿ ಪ್ರತಿಗಳು ನೋಡುವಾಗ ನಮ್ಮ ಸಹಾಯ ಆತನಿಂದ ಬರ್ತಕ್ಕಂಥದ್ದಾಗಿದೆ. ಅದೊಂದು ಸಾರಿ ನೆನೆಸ್ಕೊಳ್ತೇವೆ, ನಮ್ಮ ಬಗ್ಗೆ ಯಾರು ಚಿಂತೆ ಮಾಡ್ತಿಲ್ಲ ಎಂಬುದಾಗಿ. ಇಲ್ಲಿ ವಿಶೇಷವಾದ ರೀತಿಯಲ್ಲಿ ಯೆಶಾಯನ ಬರೆದ ಗ್ರಂಥ 49ನೇ ಅಧ್ಯಾಯ 14-16 ವರ್ಷ ಓದುವಾಗ ಅಲ್ಲೊಬ್ಬ ತಾಯಿಯ ಬಗ್ಗೆ, ತಾಯಿ ತನ್ನ ಮಗುವನ್ನು ಯಾವ ಕಾರಣಕ್ಕೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನೋಡಿ ಹೇಳ್ತಾ ಉಂಟು, ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತು ಬಿಟ್ಟನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ಆದರೆ ನಾನಾದರೆ ನಿನ್ನನ್ನು ಎಂದಿಗೂ ಮರೆಯೇ. ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದಾನೆ. ವಾಹ್, ವಾಟ್ ಎ ಬ್ಯೂಟಿಫುಲ್ ಥಾಟ್. ನಮ್ಮೊಬ್ಬೊಬ್ಬರ ಜೀವಿತವನ್ನು, ನಮ್ಮೊಬ್ಬೊಬ್ಬರನ್ನು ಸಂಪೂರ್ಣವಾಗಿ
ಕರ್ತನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಪ್ರಿಯರೇ. ಚಿತ್ರಗಾರರು ಅನೇಕ ರೀತಿ ಎಲ್ಲವನ್ನ ಅಂದವಾಗಿ ಭಾಳ ಸ್ವಾರಸ್ಯವಾಗಿ ಚಿತ್ರಿಸ್ತಕ್ಕಂಥವರಾಗಿದ್ದಾರೆ. ಯಾವುದರಲ್ಲಿ ಪೇಪರ್ಗಳಲ್ಲಿ, ದೊಡ್ಡ ದೊಡ್ಡ ಹಾಳೆಗಳಲ್ಲಿ, ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಚಿತ್ರಿಸ್ತಕ್ಕಂಥವರಾಗಿದ್ದಾರೆ. ಆದರೆ ನಮ್ಮ ಕರ್ತನು, ನಮ್ಮ ಆಲೋಚನಾ ಕರ್ತನು, ನಮ್ಮನ್ನು ಎಂದಿಗೂ ಮರೆಯದಾತನು ಹೇಳ್ತಕ್ಕಂಥ ಶಾಶ್ವತವಾದ ಮಾತು, ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬತಕ್ಕಂಥ ಮಾತನ್ನು ನಾವು ನೋಡುವಾಗ ಎಷ್ಟು ಒಳ್ಳೆಯ ದೇವರು, ನಮ್ಮ ಉದ್ಧಾರಕನೆಂಬುದಾಗಿ ನಾವು ಮರೆಯಬಾರದು ಪ್ರಿಯರೇ. ಒಂದು ವೇಳೆ ತಾಯಿ ತನ್ನ ಮಗುವನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ, ಆದರೆ ಅಂಥವಳು ಮರಿತಾಳೆ ಎಂಬುದಾಗಿ ಹೇಳ್ತದೆ, ಸತ್ಯವೇ ಹೇಳ್ತದೆ ಇದು. ಅದು ನಿನ್ನ ಸೃಷ್ಟಿಕರ್ತನಾದ ನಾನು ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥ ವಚನವನ್ನು ನೋಡ್ತೇವೆ ನಾವು ಪ್ರಿಯರೇ. ನಮ್ಮ ದೇವರು ಪ್ರೀತ ಸ್ವರೂಪಿ. ಅದಕ್ಕೋಸ್ಕರ ಆ ಪ್ರೀತಿಯ ಸ್ವರೂಪಿ ದೇವರು ನಮ್ಮನ್ನು ಯಾವತ್ತೂ ಮರೆಯುವುದಿಲ್ಲ, ತೊರೆಯುವುದಿಲ್ಲ. ನಮ್ಮ ಬಗ್ಗೆ ಯಾವಾಗಲೂ ಚಿಂತೆ ಮಾಡ್ತಾ ಇರ್ತಾರೆ. ಏನು ಮಾಡಬೇಕು ಇವರಿಗೆ, ಯಾವ ರೀತಿ ಮೇಲೆ ತರಬೇಕು, ಇವರನ್ನು ಯಾವ ರೀತಿ ನಡೆಸಬೇಕು, ಇವರ ಕ್ರೈಸ್ತ ಜೀವಿತ ಯಾವ ರೀತಿ ನಡಿಬೇಕು ಎಂಬುದಾಗಿ ಆತನು ಯಾವಾಗಲೂ ನಮ್ಮ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಕರ್ತನು. ಎಂಥ ಸುಂದರವಾದ ದೇವರನ್ನು ನಾವು ಇವತ್ತು ಆರಾಧಿಸಲು ಬಂದಿದ್ದೇವೆ. ಎಂಥ ಪವಿತ್ರವಾದ ಕರ್ತನ ನಾವು ಇವತ್ತು ಆರಾಧಿಸಲು ಬಂದಿದ್ದೇವೆ. ನಾವೆಲ್ಲರೂ ಭಾಗ್ಯವಂತರು ಪ್ರಿಯರೇ. ಕರ್ತನಲ್ಲಿರತಕ್ಕಂಥವರು ಭಾಗ್ಯವಂತರು. ಸದಾಕಾಲ ಕರ್ತನ ಆಶ್ರಯದಲ್ಲಿರ್ತಕ್ಕಂಥವರು ಸುರಕ್ಷಿತವಾಗಿರ್ತಕ್ಕಂಥವರಾಗಿದ್ದಾರೆ. ಎಂಥ ಒಂದು ಪವಿತ್ರವಾದ ಮಾತುಗಳನ್ನು ಇವತ್ತು ನಾವು ಇಲ್ಲಿ ಸತ್ಯದಲ್ಲಿ ಕಾಣ್ತಕ್ಕಂಥವರಾಗಿದೆ ಪ್ರಿಯರೇ. ನಮ್ಮ ದೇವರು ಪ್ರೀತಿ ಸ್ವರೂಪಿ ಅಲ್ಲದೆ ಕರುಣೆಯುಳ್ಳವನು, ದಯ ತೋರಿಸ್ತಕ್ಕಂಥವನು, ಆತನು ಕೃಪಾಪೂರ್ಣನು. ವಿಶೇಷವಾದ ರೀತಿಯಲ್ಲಿ ಆತನು ನಮ್ಮನ್ನು ಕಾಯ್ತಕ್ಕಂಥ ಕರ್ತನಾಗಿದ್ದಾನೆ ಪ್ರಿಯರೇ. ವಿಶೇಷವಾದ ರೀತಿಯಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ವಿಶೇಷವಾದ ರೀತಿಯಲ್ಲಿ ಅವಳಿಗೆ ಅನೇಕ ಗಂಡು ಮಕ್ಕಳಿದ್ದರು. ಇವತ್ತು ಕೂಡ ಪ್ರಪಂಚದಲ್ಲಿ ನೋಡ್ತೇವೆ, ಗಂಡು ಮಕ್ಕಳು ಹೆಣ್ಣುಮಕ್ಕಳಿರ್ತಕ್ಕಂಥ ತಂದೆ ತಾಯಿಗಳು ಬಹಳ ಕಷ್ಟದಲ್ಲಿದ್ದಾರೆ. ಇವತ್ತು ಅನೇಕ ಗಂಡು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಮರೆತಿದ್ದಾರೆ. ತಂದೆ ತಾಯಿಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಅವರಿಗೆ ವೃದ್ಧಾಪ್ಯದಲ್ಲಿರುವಾಗ ಅವರನ್ನು ನೋಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತದೆ. ಅವರನ್ನು ತಗೊಂಡೋಗಿ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಸೇರಿಸಿ ಅವರನ್ನು ಮರೆಯತಕ್ಕಂಥ ಒಂದು ಸಂದರ್ಭವನ್ನು ನಾವು ಎಷ್ಟೋ ಕಡೆ ನೋಡಿದ್ದೇವೆ ಅಲ್ಲವಾ? ನಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಳ್ಳೋಣ. ನಾವು ಯಾವ ರೀತಿ ಒಂದೊಂದು ಸರಿ ಬಹಳ ನಾವು ಕೃತಜ್ಞತೆಯಾಗಿರೋದಿಲ್ಲ, ದ್ವೇಷ ಮಾಡ್ತೇವೆ. ಆ ಮನೆಯಲ್ಲಿ ಸಮಸ್ಯೆಗಳು ಉದ್ಭವವಾಗುವಾಗ ಹೆಂಡತಿಯಾಗಲಿ ಗಂಡನಾಗಲಿ ಅವರ ಒಳಗಡೆ ಗಲಾಟೆಗಳಾಗುವಾಗ ತಂದೆ ತಾಯಿಗಳನ್ನು ನಾವು ತಿರಸ್ಕರಿಸುತ್ತೇವೆ. ಎಷ್ಟೋ ಹೆಣ್ಣು ಮಕ್ಕಳು ಅತ್ತೆ ಮಾವಂದಿರನ್ನು ಅವ್ರ ಮುಖ ನೋಡಲಿಕ್ಕೂ ಇಷ್ಟಪಡೋದಿಲ್ಲ ಪ್ರಿಯರೇ. ಅವರನ್ನು ದೂರ ಕಳಿಸಬೇಕಾಗಿ ಗಂಡಂದಿರನ್ನು ಒತ್ತಾಯ ಮಾಡ್ತಕ್ಕಂಥ ಸಂದರ್ಭಗಳನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಅದೇ ರೀತಿಯಾಗಿ ಪ್ರಿಯರೇ ಎಷ್ಟೋ ಜನ ಭಾಳ ಕಷ್ಟದ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡಿರಬಹುದು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆದ್ದರಿಂದ ಆ ಶ್ರೀಮಂತ ಮಹಿಳೆ ಆಸ್ಪತ್ರೆಗೆ ದಾಖಲಾದಾಗ ನನ್ನನ್ನು ಯಾರು ಬಂದು ಸಂಧಿಸಲಿಲ್ಲವೇ, ನನ್ನೆಲ್ಲೂ ಮರೆತು ಬಿಟ್ಟಿರಲ್ಲ ಎಂಬುದಾಗಿ ಬಹಳ ದುಃಖಿತಳಾದಳು. ಆ ಸಮಯದಲ್ಲಿ ಅವಳು ಪ್ರಾಪಂಚಿಕವಾದ ಪ್ರೀತಿಯನ್ನು ನಾವು ಯಾರು ತೋರಿಸಲಿಲ್ಲವಲ್ಲ ಎಂಬುದಾಗಿ ಆಕೆ ನೋಡಿದಳು. ಅದರ ಪ್ರಿಯರೇ, ಪ್ರಾಪಂಚ ಪ್ರೀತಿಗಿಂತ ದೊಡ್ಡ ಪ್ರೀತಿಯನ್ನು ನಮ್ಮ ದೇವರು ತೋರಿಸ್ತಕ್ಕಂಥವನಾಗಿದ್ದಾನೆ. ನೋಡಿ, ಯೆಹೋಶುವನು ಬರೆದ ಪತ್ರಿಕೆ 1:5 ಹೇಳ್ತದೆ, ನಾನು ಆತ ನಮ್ಮೊಂದಿಗೆ ಸದಾ ಇರುವನು. ಸದಾ ಅಂತಂದೇನು? ಅದಕ್ಕೆ ಸಮಯ ಇಲ್ಲ, ಬ್ರೇಕ್ ಇಲ್ಲ. ನಾವು ಅದ್ರ ಬ್ರೇಕ್ ತಗೊಂಡು ಅಲ್ಲಿ ಹೋಗ್ಬಿಡ್ತೀವಿ. ಆದರೆ ದೇವರು ಹೇಳ್ತಾನೆ, ಸದಾ ನಿಮ್ಮ ಜೊತೆಗಿರ್ತೇನೆ, ಯುಗದ ಸಮಾಪ್ತಿಯವರೆಗೂ ನಿಮ್ಮೊಂದಿಗೆ ಇರುವನು ಎಂಬುದಾಗಿ ಹೇಳ್ತಾನೆ. ನೋಡಿ ಪ್ರಿಯರೇ, ಮತ್ತ 28
20ರಲ್ಲಿ ಒಂದು ವಚನ ಓದ್ತದೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನೂ ಆಶೀರ್ವದಿಸುವುದಾಗಿ ನಾವು ಓದ್ತೇವೆ. ಕೀರ್ತನೆ 115:12 ಒಂದು ವಚನ ಭಾಳ ಸುಂದರವಾಗಿ ಹೇಳ್ತಕ್ಕಂಥದ್ದಾಗಿದೆ. ದೇವರು ಯಾರನ್ನು ನೆನಪು ಮಾಡಿಕೊಳ್ತಾನೆ? ಇಲ್ಲಿ ಒಂದು ಪ್ರಶ್ನೆ, ಇಲ್ಲಿ ದೇವರು ಯಾರನ್ನು ನೆನಪು ಮಾಡಿಕೊಳ್ತಾನೆ ಪ್ರಿಯರೇ? ಐಶ್ವರ್ಯವಂತರನ್ನ, ಹಣವಂತರನ್ನ, ಆ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು, ವಿದ್ವಾಂಸರನ್ನು? ಇಲ್ಲ. ಬನ್ನಿ, ಆತ ನೆನೆಸಿಕೊಳ್ತಕ್ಕಂಥದ್ದು ಬಡವರನ್ನು, ಆತನ ಸ್ಮರಿಸುವವರನ್ನು, ಆತನ ಹೆಜ್ಜೆಯಲ್ಲಿ ಹೇಳ್ತಕ್ಕಂಥವರನ್ನು, ಆತನ ಪ್ರೀತಿಸುವವರನ್ನು ವಿಶೇಷವಾಗಿ ಆತನು ನಡೆಸ್ತಾನೆಂಬುದಾಗಿ ಇಲ್ಲಿ ಹೇಳ್ತಕ್ಕಂಥ, ಆತನು ಬಡವರನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಪ್ರೇರೆ ಸಾಹುಕಾರರಲ್ಲ, ಹಣವಂತರನ್ನಲ್ಲ, ಅಧಿಕಾರಿಗಳಲ್ಲ, ದೊಡ್ಡ ದೊಡ್ಡ ವಿದ್ವಾಂಸರನ್ನಲ್ಲ. ಆತನು ಯಾರನ್ನ? ಬಡವರನ್ನು ನೆನೆಸಿಕೊಳ್ಳುತ್ತಾನೆಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ. ನಾನಾದರೂ ಕುಗ್ಗಿದವನು, ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು ಎಂಬುದಾಗಿ ಕೀರ್ತನೆಗಾರನಾದ ದಾವೀದನು 40ನೇ ಅಧ್ಯಾಯ 17ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ. ನಾನಾದರೂ ಕುಗ್ಗಿದವನು ಅಂತಂದ್ರೆ ಏನು? ನಾನು ಬಹಳ ನೊಂದವನು, ನಾನು ಬಹಳ ಕಷ್ಟಪಟ್ಟಿದ್ದೇನೆ, ನನಗೆ ಶಕ್ತಿ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥ ಕರ್ತನು. ನಾನು ದಿಕ್ಕಿಲ್ಲದವನು, ನನಗೆ ಯಾರೂ ಇಲ್ಲ. ಇನ್ನು ಸೋದರರನ್ನು ಸರ್ವಸಾಧಾರಣ ನಾವು ಅದೇ ರೀತಿ ಮಾತಾಡ್ತೇವೆ, ನಮಗೆ ಯಾರೂ ಇಲ್ಲ, ದಿಕ್ಕೇ ಇಲ್ಲ, ನನಗೆ ಏನಪ್ಪ ಮಾಡಲಿ ಎಂಬುದಾಗಿ ಚಿಂತೆಯಲ್ಲಿರ್ತಕ್ಕಂಥ ಜನಗಳನ್ನು ನೋಡಿದ್ದೇವೆ. ಪ್ರಿಯರೇ, ನಮ್ಮ ಚಿಂತಕನು ಇವತ್ತು ಯೇಸು ಕ್ರಿಸ್ತನು. ನಮ್ಮನ್ನು ಸದಾ ತೂಕಡಿಸುವುದು, ನಿನ್ನ ಕಾಯಿ ಮಾತನ್ನು ತೂಕಡಿಸುವುದನ್ನು ನಿದ್ರಿಸುವುದಿಲ್ಲ ಎಂಬುದಾಗಿ ನಾವು ಅದೇ ದಾವೀದನ ಕೀರ್ತನೆ ಓದ್ತಕ್ಕಂಥದ್ದಾಗಿದೆ. ಪ್ರಿಯರೇ, ಹೇಳ್ತಾನೆ, ದಿಕ್ಕಿಲ್ಲ ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು. ಯಾರು? ಆತನು ನಮಗೆ ಹಿತಚಿಂತಕನಾಗಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಕ್ಕಂಥದ್ದಾಗಿದೆ. ಪ್ರಿಯರೇ, ನೆನಪು ಮಾಡಿಕೊಳ್ಳುವುದು, ಇಟ್ಟುಕೊಳ್ಳುವುದು, ನೆನಪಿನಿಟ್ಟುಕೊಳ್ಳತಕ್ಕಂಥದ್ದು, ನೆನಪು ಮಾಡಿಕೊಳ್ತಕ್ಕಂಥದ್ದು ಕರ್ತನ ಆಲೋಚನೆ ನಮ್ಮದಾಗಿರಬೇಕಾಗಿದೆ. ಪ್ರಿಯರೇ, ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಎಷ್ಟೋ ಸಾಹುಕಾರರಾಗಿರ್ಬೋದು, ಹಣವಂತರಾಗಿರ್ಬೋದು, ಧನವಂತರಾಗಿರ್ಬೋದು, ಕರ್ತನ ಸಮ್ಮುಖದಲ್ಲಿ ನಾವು ಬಡವರು. ಯಾಕೆಂದರೆ ನಮಗೆ ಬಲಹೀನತೆಗಳು ಬಹಳ ಉಂಟು, ಪ್ರಾರ್ಥನಾ ಬಲಹೀನತೆಗಳು ಬಹಳ ಉಂಟು, ಕರ್ತನ ಆಲಯಕ್ಕೆ ಬರತಕ್ಕಂಥ ಬಲಹೀನತೆಗಳು ಉಂಟು, ಪಾಪದ ಮಾರ್ಗದಲ್ಲಿ ನಡೀತಕ್ಕಂಥ ಚಾಳಿ ಉಂಟು ನಮಗೆ. ಅದಕ್ಕೆ ತಾನೇ ನಾನು ಹೇಳಿದ್ದು, ನಾವೆಲ್ಲ ಬಡವರು. ಆದರೆ ಅವರ ಬಗ್ಗೆ ಚಿಂತೆ ಮಾಡ್ತಕ್ಕಂಥವನು ಕರ್ತನ ಎಂಬುದಾಗಿ ಹೇಳ್ತೇನೆ. ಆತನ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಬಡವನು ಎಂಬುದಾಗಿ ನಾವಿಲ್ಲಿ ನೋಡಿದವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ನೋಟ, ನಮ್ಮ ನಡೆ, ನಮ್ಮ ನುಡಿ ಯಾವುದನ್ನು ಆತುಕೊಂಡಿರಬೇಕಾಗಿದೆ? ಕರ್ತನ ಮೇಲೆ ನಾವು ಆತುಕೊಳ್ಳಬೇಕಾಗಿದೆ, ಕರ್ತನ ಹತ್ರ ಬರಬೇಕಾಗಿದೆ ಪ್ರಿಯರೇ. ಯಾಕಂದರೆ ಆತನು ಪ್ರತಿಯೊಂದನ್ನು ನಮ್ಮ ಬಗ್ಗೆ ತಿಳ್ಕೊಂಡಿದ್ದವನಾಗಿದ್ದಾನೆ. ಆತನು ಪ್ರತಿಯೊಂದನ್ನು ನಮ್ಮ ಜೊತೆಯಲ್ಲಿ ಕಾಣ್ತಕ್ಕಂಥದ್ದಾಗಿದ್ದಾನೆ. ಅವನು ವಿಶೇಷವಾದ ರೀತಿಯಲ್ಲಿ ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ. ಬಡವನನ್ನು ಕನಿಕರಿಸುವವನು ಆಶೀರ್ವದಿಸಲ್ಪಡುವವನು. ದೇವರು ನಮ್ಮ ತಗ್ಗಿದ ಹೃದಯವನ್ನು ನೋಡುತ್ತಾನೆ, ಓರಿಗಳ ಮುಂದೆ ಔತಣವನ್ನು ಏರ್ಪಡಿಸಿ ತಲೆಗೆ ತಲೆಯನ್ನು ಹಚ್ಚುತ್ತಾನೆ ಎಂಬತಕ್ಕಂಥ ವಾಕ್ಯವನ್ನು ಕೂಡ ನಾವು ಓದ್ತೇವೆ. ನೋಡಿ, ನಾವು ಆತನಲ್ಲಿ ಒಂದಾಗುವುದಾದರೆ ಆತನ ಮಕ್ಕಳೆಂದು ಆತ ನಮ್ಮನ್ನು ಸ್ವೀಕರಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯರೇ, ಸತ್ಯವಾದ ಏನುತ್ತದೆ? ಬಡವನನ್ನು ಕನಿಕರಿಸುವವನು ಆಶೀರ್ವದಿಸಲ್ಪಡುವನು. ಒಂದೊಂದು ಸಾರಿ ನಾವು ಬಡವರನ್ನು ನೋಡಿ ಬಹಳ ಹೀನವಾಗಿ ನಾವು ಕಾಣ್ತೇವೆ. ಅವರಿಗೆ ನಾವು ಯಾವ ಥರವಾದ ಸಹಾಯ ಮಾಡಲಿಕ್ಕೆ ನಮಗೆ ಒಪ್ಪಿಗೆ ಬರೋದಿಲ್ಲ.
ಏನೋ ಉದಾಸೀನ ರೀತಿಯ ಕಾಣ್ತೇವೆ. ಎಷ್ಟೋ ಸರಿ ನಾನು ನೋಡಿದ್ದೇನೆ, ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿ ನಾವು ಅವ್ರ ರೀತಿ ಚೆನ್ನಾಗಿದ್ದರೆ ಮಾತಾಡ್ಲಿಕ್ಕೆ ಬರ್ತಾರೆ ಮುಂದೆ. ಅನೇಕ ಸಭೆಗಳಿಗೆ ಹೋಗಿದ್ದೀನಿ ನಾನು, ಆ ತಾರತಮ್ಯವನ್ನು ನಾನು ಕಂಡಿದ್ದೇನೆ ಕೆಲವರಲ್ಲಿ. ಇವರೇನು ಬಡವರು, ನಮ್ಮ ಲೆವೆಲ್ಗೆ ಬಂದಿಲ್ಲ, ನಮ್ಮ ಲೆವೆಲ್ ಏನು ಅವ್ರ ಲೆವೆಲ್ ಏನು ಎಂಬತಕ್ಕಂಥ ಮಾತುಗಳನ್ನು ಎಷ್ಟೊಂದು ಕೇಳಿದ್ದೇವೆ. ಅದು ಪ್ರಿಯರೇ, ಇಲ್ಲಿ ಏನು ಹೇಳ್ತಾನೆ, ಬಡವರನ್ನು ಕನಿಕರಿಸ್ತಕ್ಕಂಥನಾಗಿದ್ದಾನೆ ಆತನು, ದಿಕ್ಕಿಲ್ಲದನ್ನು ಆಶೀರ್ವದಿಸ್ತಕ್ಕಂಥನಾಗಿದ್ದಾನೆ ಆತನು. ದೇವರು ನಮ್ಮ ತಗ್ಗಿದ ಹೃದಯವನ್ನು, ಬಹಳ ಇಂಪಾರ್ಟೆಂಟ್ ಇದು, ಯಾರನ್ನ? ತಗ್ಗಿದ ಹೃದಯಗಳನ್ನು. ಇವತ್ತು ನಾವು ಕೊಬ್ಬಿದ ಹೃದಯಗಳಲ್ಲಿ ದೇವ್ರನ್ನ ಆರಾಧಿಸಲಿಕ್ಕೆ ಬರ್ತಾ ಇದ್ದೇವೆ. ಒಂದೊಂದು ಸಾರಿ ನಮ್ಮ ಅಂತಸ್ತು, ನಮ್ಮ ಐಶ್ವರ್ಯ, ನಮ್ಮ ಕಾರು, ನಮ್ಮ ಬಂಗ್ಲೋ, ಏನೇನೋ ನಮ್ಮಲ್ಲಿ ಇವತ್ತು ದೇವರ ಆಶೀರ್ವಾದ ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕಂತೆ ನಡೀತಾ ಇಲ್ಲ ಪ್ರೇಯರೆ. ಈ ಸಂದೇಶವು ಏನು ಹೇಳ್ತಂತಂದರೆ, ಅಂತಂದರೆ, ನೀವು ವಿಶೇಷವಾದ ರೀತಿಯಲ್ಲಿ ನನ್ನನ್ನು ನೋಡುವುದಾದರೆ, ನನ್ನನ್ನು ಆರಾಧಿಸುವುದಾದರೆ ನಾನು ನಿಮಗೆ ಸಿಕ್ಕುವೆನು, ನಿಮ್ಮ ಮಧ್ಯದಲ್ಲಿ ನಾನು ಬರುವೆನು, ನಿಮ್ಮನ್ನು ಆಶೀರ್ವದಿಸುವೆನು, ನಿಮ್ಮನ್ನು ಆಶೀರ್ವದಿಸಿ ನಿಮ್ಮದಾಗಿ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳತಕ್ಕಂಥದ್ದಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾದ ಕರ್ತನ ಹೇಳ್ತಾನೆ, ನೀವು ನನ್ನಲ್ಲಿ, ನಾನು ನಿಮ್ಮನ್ನು ಹುಡುಕ್ತಾ ಇದ್ದೇನೆ, ನನ್ನಲ್ಲಿ ನೀವು ಇದ್ದಾದರೆ ನಿಮ್ಮ ಹೃದಯಗಳನ್ನು ತಗ್ಗಿನ ಸ್ವಭಾವವಾಗಿ, ಹಂಬಲ್ ಯುವರ್ ಸೆಲ್ಫ್ ಇನ್ ದ ಸೈಟ್ ಆಫ್ ದ ಲಾರ್ಡ್, ದೆನ್ ಹಿ ವಿಲ್ ಲಿಫ್ಟ್ ಯು ಅಪ್. ಯಾಕೋಬನ ಅಧ್ಯಾಯದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ನೀವು ಎಷ್ಟು ತಗ್ಗಿನ ಸ್ವಭಾವವಾಗಿದ್ದೀರಿ, ನಿಮ್ಮನ್ನೇನು ಮಾಡ್ತೇನೆ, ನಾನು ಮೇಲೆ ತರ್ತೇನೆ. ಎಂಥ ಸುಂದರವಾದ ದೇವರ ವಾಕ್ಯ ಇದು. ತಗ್ಗಿಸಲ್ಪಡತಕ್ಕಂಥದ್ದು ಭಾಳ ದೊಡ್ಡ ಗುಣ. ಅದು ಯಾರಿಗೂ ಅಷ್ಟು ಈಸಿಯಾಗಿ ಬರೋದಿಲ್ಲ ಪ್ರೇಯರೆ. ಹಣ ಬಂದ ತಕ್ಷಣ, ಐಶ್ವರ್ಯ ಬಂದ ತಕ್ಷಣ ನಾವು ಇದೆಲ್ಲವನ್ನು ಮರೆಯತಕ್ಕಂಥ ಒಂದು ಸಂದರ್ಭ ಬರ್ತದೆ. ಅದಕ್ಕೆ ತಾನು ಇವತ್ತು ಎಚ್ಚರಿಕೆ ಮಾಡ್ತಿದ್ದಾನೆ, ನಾನು ನಿನ್ನ ಚಿಂತಕನು, ನಿನ್ನ ಚಿಂತೆ ಮಾಡ್ತಾ ಇದ್ದೇನೆ ಅವಾಗ ನಾನು ನಿಮ್ಮ ಬಗ್ಗೆ, ನಿನ್ನಲ್ಲೂ ನನ್ನ ಎಣಿಕೆಯಲ್ಲಿ ಇದೆಯಾ ನೀ ಯಾವಾಗದಲ್ಲೂ, ಯಾಕಂದರೆ ನಾನು ನನ್ನ ಕೈನಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಸುರೇಶ್ ಡಾನಿಯಲ್, ನೀನು ಏನು ಮಾಡ್ತಾ ಇದ್ದೀಯಾ, ನೀನು ಎಲ್ಲಿ ಹೋಗ್ತಾ ಇದ್ದೀಯಾ, ನೀನು ಏನು ಚಿಂತೆ ಮಾಡ್ತಿದ್ದೀಯಾ ಎಂಬತಕ್ಕಂಥದ್ದನ್ನು ದೇವರು ಆತನ ಕೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಪ್ರೇಯರೆ. ಆದ್ದರಿಂದ ತಗ್ಗಿನ ಸ್ವಭಾವದವರಾಗಿ ನಾವು ದೇವರ ಹತ್ರ ಬಂದಾಗ ಆತನು ನಮ್ಮನ್ನು ಕಾಪಾಡ್ತಾನೆ ಎಂಬತಕ್ಕಂಥದ್ದನ್ನಾಗಿದೆ. ವೈರಿಗಳ ಮುಂದೆ ಔತಣವನ್ನು ಏರ್ಪಡಿಸುತ್ತಾನೆ. ನೋಡಿ, ಎಷ್ಟೋ ಜನ ನಮ್ಮನ್ನು ನೋಡಿ ಅಸೂಯೆ ಪಡ್ತಕ್ಕಂಥವರಾಗಿದ್ದಾರೆ. ಇವನು ಹೇಗಿದ್ದ, ಹೇಗಾದ, ಇವನ ಸ್ಥಿತಿ ಎಲ್ಲಿತ್ತು, ಏನಾಯಿತು ಎಂಬತಕ್ಕಂಥದನ್ನು ನಾವು ನೋಡುವಾಗ ಅನೇಕರಲ್ಲಿ ಅಸೂಯೆ, ಸಂಕಟ, ಹೊಟ್ಟೆಕಿಚ್ಚು ಬರ್ತಕ್ಕಂಥದ್ದು ಸಹಜ ಅಲ್ಲ. ನಾವು ಮನುಷ್ಯರು, ಪಾಪ ಮಾಡಿದವರು, ನಮ್ಮ ಪಾಪ ಅಂಟ್ಕೊಂಡೇ ಇದೆ ನಮ್ಮಲ್ಲಿ. ಎಷ್ಟು ಪಠನ ಮಾಡಿದರು, ಎಷ್ಟು ರಾಗಗಳನ್ನ ಹಾಡಿದರು, ಎಷ್ಟು ಭಜನೆ ಮಾಡಿದರು ದೇವರಿಗೆ, ಆ ಒಂದು ಕೆಟ್ಟ ಹೃದಯ ನಮ್ಮನ್ನು, ಆ ಪಾಪ ಎಂಬತಕ್ಕಂಥ ಅದು ನಮ್ಮನ್ನು ಅಂಟಿಕೊಂಡಿದೆ. ಅದರಿಂದ ನಮಗೆ ಜಗಳ, ಕಲಹ, ಹೊಟ್ಟೆ ಕಿಚ್ಚು ಎಲ್ಲ ಬರ್ತಕ್ಕಂಥ ಅಸೂಯೆ ಬರ್ತಕ್ಕಂಥ. ಆದರೆ ದೇವರ ಕೇಳುತ್ತೆ, ನಿಮ್ಮ ಹೃದಯವನ್ನು ತಗ್ಗಿಸೋರಾದರೆ, ತಗ್ಗಿಸಲ್ಪಟ್ಟವ್ರು ನೀವು, ನಿಮ್ಮನ್ನು ನಾನು ನಿಮ್ಮ ಓರಿಗಳ ಮುಂದೆ ಮೇಲೆತ್ತುವೆನು ಮತ್ತು ನಿನ್ನ ತಲೆಗೆ ತೈಲವನ್ನು ಹಚ್ಚುತ್ತೇನೆ ಎಂಬುದಾಗಿ, ನಿನಗೆ ಸಮಾಧಾನ ಕೊಡ್ತೇನೆ, ನಿನಗೆ ಜ್ಞಾನವನ್ನು ಕೊಡ್ತೇನೆ. ಎಂಥ ಮಧುರವಾದ ಸಂದೇಶ ಇವತ್ತು ನಾವು ಇಲ್ಲಿ ಕಾಣ್ತಕ್ಕಂಥರಾಗಿದೆ ಪ್ರಿಯರೇ. ಇನ್ನೊಂದು ಗುಣಾತಿಶಯವನ್ನು ದೇವರು ನಮಗೆ ಕಲಿಸ್ಕೊಡ್ತಾನೆ. ನಮ್ಮ ಚಿಂತೆ ಮಾಡ್ತಕ್ಕಂಥ ಕರ್ತನು ಯೇಸು ಕ್ರಿಸ್ತನು ನಮ್ಮನ್ನು ಇವತ್ತೇನು ಹೇಳ್ತಾನೆ, ವಿಧೇಯತೆ ಉಳ್ಳವರನ್ನು ನೆನೆಸುತ್ತಾನೆ. ವಾಟ್ ಎ ಬ್ಯೂಟಿಫುಲ್ ಥಾಟ್. Those who obey the Lord, He will always remember them. He will always protect them. He will shield them with His love. With His gracious hand, He will protect them. ಆ ಮಧುರವಾದ ಕೈಗಳಿಂದ
ಆಶ್ರಯ ಕೊಡ್ತಕ್ಕಂಥ ಕೈಗಳಿಂದ ದೇವರು ನಮ್ಮ ನಡೆಸಿ ಯಾವಾಗ ವಿಧೇಯತೆ ಇದ್ದಾಗ. ಇದೇ ತಾನೇ ಬಹಳ ಪ್ರಾಮುಖ್ಯವಾದ ವಿಷಯ. ಅವಿಧೇಯರಾಗಿ ಇಸ್ರಾಯೇಲ್ ಜನಾಂಗ ಆ ಕಾನಾನ್ ದೇಶವನ್ನು ಕಳ್ಕೊಂಡ್ರು ಪ್ರಿಯರೇ. ನಮ್ಮ ಸತ್ಯವಾದ ಅನೇಕ ನಾವು ಇದನ್ನು ನೋಡ್ಬೋದು. ಅನೇಕ ಜನ ತಮ್ಮ ಐಶ್ವರ್ಯ ಅಂತಸ್ತು ತಮ್ಮೆಲ್ಲ ಕಳ್ಕೊಂಡಿದ್ದಾರೆ. ಅಬ್ರಾಹ್ಮನು ವಿಧೇಯತ್ವವನ್ನು ತೋರಿಸ್ಕೊಟ್ನು, ಯೋಬನು ವಿಧೇಯತೆಯನ್ನು ತೋರಿಸ್ಕೊಟ್ನು, ದಾನಿಯೇಲನು ವಿಧೇಯತೆ ತೋರಿಸ್ಕೊಟ್ನು. ನಮಗೆ ವಿಧೇಯರಾಗಬೇಕಾಗಿದೆ ಕರ್ತನೆಯಲ್ಲಿ. ಯಾಕಂದರೆ ಆತನು ನಮ್ಮ ಹಿತಕರನು, ಆತನು ನಮ್ಮ ಸೃಷ್ಟಿಕರ್ತನು, ಆತನು ನಮ್ಮನ್ನು ಚಿಂತಿಸ್ತಕ್ಕಂಥವನಾಗಿದ್ದಾನೆ. ಸದಾ ಕಾಲವು ನಮ್ಮ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ದೇವರಾಗಿದ್ದಾನೆ. ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿಗಳು ನಮ್ಮನ್ನು ಮರಿತಾರೆ. ಅವ್ರು ನಮ್ಮ ಚಿಂತೆ ಮಾಡೋದಿಲ್ಲ ಬಗ್ಗೆ. ಏನೋ ಹೆಂಗೋ ಬೆಳ್ಕೊಂಡು ಹೋಗಲಿ ಬಿಡಿ ಅಂತ ಬಿಟ್ಬಿಡ್ತಾವೆ ಒಂದ್ಸರಿ. ಆದರೆ ನಮ್ಮ ಕರ್ತನಾದ ಸೃಷ್ಟಿಕರ್ತನು ನಮ್ಮನ್ನು ವಿಶೇಷವಾದ ಬೆಳೆಸ್ತಾನೆ ಪ್ರಿಯರೇ. ವಿಧೇಯತೆಯುಳ್ಳವರನ್ನು ನಾನು ಎಂದಿಗೂ ತೊರೆಯುವುದಿಲ್ಲ, ಕಾಯ್ಬಿಡುವುದಿಲ್ಲ, ಅವರನ್ನು ಮೇಲೆ ಎತ್ತು ಸಲಹುತ್ತೇನೆ ಎಂಬುದಾಗಿ. ನೋಹನು ಬಹಳ ವಿಧೇಯತ್ವವನ್ನು ಹೊಂದಿದನು. ನೋಹನು ಏನು ಹೇಳಿದನು? ನೋಹನಿಗೆ ಅವನಿಗೆ ಆಗಲಿ ಬಂತು, ನೀನು 120 ವರ್ಷ ನೀನು ದೇವರ ಕಡೆಗೆ ಮಕ್ಕಳನ್ನು ತಿರುಗಿಸುವಂತ ಹೇಳುವಾಗ ಆತನು ಬಹಳ ಸಾವಧಾನವಾಗಿ ಯಾವುದೇ ಚಿಂತೆ ಮಾಡಲಿಲ್ಲ. ಆತನು ದೇವರ ವಾಕ್ಯವನ್ನು ಸಾರ್ಕೊಂಡೇ ಹೋದ. ವಿಧೇಯತೆ, ಅದರಿಂದ ಆತನು ಮತ್ತು ಆತನ ಕುಟುಂಬದವರು ಆ ಒಂದು ದೊಡ್ಡ ಅಪಘಾತದಿಂದ ತಪ್ಪಿಸಿ ಅವರಿಗೆ ದೇವರ ಒಂದು ಆಶೀರ್ವಾದವನ್ನು ಕೊಟ್ಟು ದೇವರು ಆತನ ಸಾಕಿದನು, ಸಲಹಿದನು. ದೇವರು ಆತನನ್ನು ಒಳ್ಳೆಯ ಸ್ಥಾನದಲ್ಲಿ ಇಟ್ಟಿರುವುದಾಗಿ ನೋಡ್ತೇವೆ ಪ್ರೇಯರ್. ನೋಹನ ವಿಧೇಯತೆಯನ್ನು ನೋಡುವಾಗ ಭಾಳ ಒಳ್ಳೆಯ ಒಂದು ಸಂದೇಶ ಅದು. ನಾವು ದೇವರಿಗೆ ವಿಧೇಯರಾಗೋಣ ನನ್ನ ಪ್ರಿಯರೇ, ದೇವರಿಗೆ ವಿಧೇಯರಾಗೋಣ. ನಾವು ಆ ವಿಧೇಯತಿದ್ದಾಗ, ಆ ನಮ್ರತೆ ಇದ್ದಾಗ, ಸಂಪೂರ್ಣ ಹೃದಯ ಇದ್ದಾಗ ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾನೆ. ಆ ಒಂದು ಆಶ್ರಯದಲ್ಲಿ ನಾವು ಬೆಳೆಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಕರ್ತನೆ, ನಮ್ಮ ವಿಧೇಯರನ್ನಾಗಿ ಮಾಡೋದಕ್ಕೆ ಸ್ತೋತ್ರ. ನಮ್ಮ ಪ್ರೀತಿಯಲ್ಲಿ ನಿನ್ನ ಪ್ರೀತಿಯಲ್ಲಿ ನಡೆಸೋಕ್ಕೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಿ, ಕರುಣಿಸಿ, ಪರಾಂಬರಿಸಿ, ರಕ್ಷಿಸಿ, ಜೀವಿತ ನಡೆಸುವ ಸಹ ಮಾಡಬೇಕಾಗಿ ಯೇಸು ಕ್ರಿಸ್ತನ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂದೇಶವನ್ನು ಕೇಳಿ ನಿಮ್ಮ ಹೃದಯಗಳು ಬದಲಾಗಲಿ. ನಿಮಗೆ ಸಮಸ್ಯೆಗಳಿದ್ದರೆ ದಯಮಾಡಿ ಈ ಕೆಳಗಿನ ವಿಳಾಸಕ್ಕೆ ಬರೆದು ನೀವು ತಿಳಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರು ನಿಮ್ಮನ್ನು ಶಾಶ್ವತವಾಗಿ ಆಶೀರ್ವದಿಸಲಿ. ನಮಸ್ಕಾರ.